ಗೈಸ್ ಬನ್ನಿ ಒಂದು ಬಿಲ್ಡಿಂಗ್ ತೋರಿಸ್ತೀನಿ. ನಮ್ಮ ಸಂಜೆ 30 ಫ್ಲೋರ್ ಇದೆ ಅಂತ ಆಗ್ತಾವ ನಮ್ಮ ಹತ್ರ. 30 ಇಲ್ಲ ಬಿಡು ಸಂಜಯ್. ಇದನ್ನು ಕಟ್ಟಿಸಿದವರು ಸಿರಿಯಾದ ಪೋಯ. ಸಿರಿಯಾದ ಪೋಯ ನೋಡಿ ಗೈಸ್ ಹೆಂಗಿದೆ ಇದು. 30 ಫ್ಲೋರ್ ಇದೆ. ಕ್ಲಿಯರ್ ಆಗಿಲ್ಲೇನೋ. ಏಯ್ ಜೂಮ್ ಹಾಕ್ಬೇಡ. काय करतोस? ನಿಮ್ಮ ಹೆಸರು? ನಾವು ಒಳ್ಳೆ ಜನ. ನಾವು ಸೈಕಲ್ ಓಡಿಸ್ತೇನೋ. ಓ ಸೈಕಲ್ ತುಳಿಯಾರ ನಿಮ್ದೇ ಅವಳು ಹುಬ್ಳಿನಾ? ನೋಡಿ ಗೈಸ್, ಸೊ ಮುಂಬೈಲಿ ಕನ್ನಡದವ್ರು ಸಿಕ್ಕವ್ರು ಯಾರೋ ನಮ್ಮ ಸಂಜೆ ತಲೆ ಶೂಟ್ ಆಗ್ತಾವೆ ಕನ್ನಡದವ್ರಿಗೆ. ಯಾರೋ ಹುಬ್ಳಿಯವರಂತೆ. ಹಾಂ ಆಯ್ತಾ, ನಂದು ಸಹ ಶೂಟಿಂಗ್ ತೆಗಿತಾ ಇದ್ದೆ. ನೀವು ತಿನ್ನಿ. ಅದೇ ನೀವು ನಾವು ತಗೋತೀವಿ. ಓಕೆ. ಏನಂತ ಹುಬ್ಳಿಯವರಂತೆ. ಹುಬ್ಳಿ ಇಲ್ಲೇನು ಬಂದವ್ರಂತೆ. ಸೊ ಈಗಾಗಲೇ ನೀವೆಲ್ಲ ನೋಡಿದ್ದೀರಾ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಚಾನಲಲ್ಲಿ ಹೆಂಗಿತ್ತು ಬೆಂಗಳೂರಿಂದ ಮುಂಬೈಗೆ ಅನ್ನೋದನ್ನ ನೀವು ಈಗಾಗಲೇ ನೋಡಿದ್ದೀರಾ. ಸೊ ಏನು ನಾವು ಮುಂಬೈಗೆ ಬಂದಮೇಲೆ ಮುಂಬೈಲಿ ಲೊಕೇಶನ್ ಕಳಿಸಿದ್ರು, ಲೊಕೇಶನಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಸೊ ವಿಶೇಷ ಏನಪ್ಪ ಅಂತಂದರೆ, ವಿಶೇಷ ಅಂತ ಏನಿಲ್ಲ ಗೈಸ್. ಸೊ ನಾಳೆ ಬೆಳಗ್ಗೆ ಮ್ಯಾರಥಾನ್ ಇದೆ. ಮ್ಯಾರಥಾನ್ ಕೊಡೋಕ್ಕೋಸ್ಕರ ನಾವು ಬೆಂಗಳೂರಿಂದ ಬಂದಿರೋದು. ನಾವು, ನಮ್ಮ ಸಂಜಯ್ ಅಣ್ಣ, ಭೂಮಿಕಾ ಮ್ಯಾಮು ಮತ್ತು ರಾಜೇಶ್ ಸರು ಮತ್ತು ಇನ್ನೊಬ್ಬ ಮ್ಯಾಮು ಬೆಂಗಳೂರಿಂದ ಬಂದಿರೋದು. ಸೊ ಮುಂಬೈಯಲ್ಲಿ ಮ್ಯಾರಥಾನ್ ನೋಡೋಕ್ಕೆ. ಈಗ ನಾನು ಕರೆಕ್ಟಾಗಿ ಎಲ್ಲಿದ್ದೀನಿ ಅಂದರೆ ಅವ್ರು ಕಳಿಸಿರೋ ಲೊಕೇಶನಲ್ಲಿ ಜಿಯೋ ವರ್ಲ್ಡ್ ಗಾರ್ಡನ್ ಅಂತ ಒಂದು ಪ್ಲೇಸ್ ಇದೆ ಮುಂಬೈಲಿ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ನಿಂತ್ಕೊಂಡಿದ್ದೀನಿ. ಇಲ್ಲಿ ಒಳಗಡೆ ಟೆಂಟ್ ಎಲ್ಲ ಹೋಗ್ಬಿಟ್ಟು ನಮಗೆ ಬಿಗ್ ನಂಬರ್ ಕೊಡ್ತಿದ್ದು, ಬಿಗ್ ನಂಬರ್ ಮತ್ತು ಟೀ ಶರ್ಟ್ ಕೊಟ್ಟಿದ್ದಾರೆ ಬೆಳಗ್ಗೆ ಓಡೋಕ್ಕೆ ರನ್ಗೆ. ಸೊ ತೊಗೊಂಡಿದ್ದೀನಿ. ಲೊಕೇಶನ್ ಇಲ್ಲೇ ಎಲ್ಲೋ ಇರುತ್ತೆ. ಬೆಳಗ್ಗೆ 5:30 ಸ್ಟಾರ್ಟ್ ಆಗುತ್ತೆ ರನ್ನು 10K. ಸೊ ಒಂದ್ಸಲ ಮ್ಯಾಪ್ ನೋಡಿಕೊಂಡು 10K ರನ್ಗೆ ರೆಡಿ ಆಗಬೇಕು. ಅದಕ್ಕಿಂತ ಮುಂಚೆ ಬನ್ನಿ ಮುಂಬೈಲಿ ಏನೇನಾಗುತ್ತೆ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಮೆಟ್ರೋ ಆಗಿರ್ಬೋದು, ಮುಂಬೈ ಲೋಕಲ್ ಟ್ರೈನ್ ಆಗಿರ್ಬೋದು, ಗೇಟ್ ವೇ ಆಫ್ ಇಂಡಿಯಾ ಆಗಿರ್ಬೋದು. ಸೊ ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮುಂಬೈಲೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಮಳೆ ಇಲ್ಲ ಇದೇ ಥರ ಇದ್ದರೆ ಖಂಡಿತವಾಗ್ಲೂ ನಾವು ಅಂದ್ಕೊಂಡಿರೋ ಪ್ಲ್ಯಾನ್ ಸಕ್ಸಸ್ ಮಾಡ್ಬೋದು. ಬೈ ಚಾನ್ಸ್ ಮಳೆ ಏನಾದ್ರು ಬಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಹೋಗಿ ಒಂದು ಸ್ವಲ್ಪ ಹೊಟ್ಟೆ ಹಸಿದೇನೋ ತಿನ್ಕೊಂಡು ನಮ್ಗೆ ಅಕಾಮಿಡೇಷನ್ ಕೊಟ್ಟಿದ್ರು ಅಲ್ಲೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಹೋಗೋಣ. ಹೋಗಿ ಎಲ್ಲ ರೌಂಡ್ ಹೊಡ್ಕೊಂಡು ಮುಂಬೈನ ಆಪ್ರೇಷನ್ ಮುಂಬೈ ಮಾಡೋಣ ಗೈಸ್. ನೋಡಿ ನಾಳೆ ಇರೋ ರನ್ಗೆ ಸೊ ಎಲ್ಲ ಪ್ರಿಪ್ರೇಷನ್ಸ್, ಬಿಬ್ಸ್ ಮತ್ತು ಟೀ ಶರ್ಟ್ಸ್ ಕೊಡ್ತಾ ಇದ್ದಾರೆ. ಸೊ ನಾಳೆ ಬೆಳಗ್ಗೆ ಇರೋ ರನ್ಗೆ ಎಲ್ಲ ಇವಾಗಲಿಂದ ಪ್ರಿಪ್ರೇಷನ್ಸ್ ಅಂದರೆ ಟೀಮ್ ವೈಸ್ ಯಾವ ಟೀಮ್ ಇದ್ದಾರೆ ಅವ್ರವ್ರಿಗೂ ಈ ಥರ ಟೆಂಟ್ ಕೊಟ್ಟಿರ್ತಾರೆ. ಅವ್ರು ಹೋಗ್ಬಿಟ್ಟು ಅಲ್ಲಿ ಕಲೆಕ್ಟ್ ಮಾಡ್ಕೊಬೇಕು. ಸೊ ಈ ರೀತಿ ಇರುತ್ತೆ. ನಮ್ಮ ಟೀಮ್ ಕೊಟ್ಟಿರೋದು ನೋಡಿ ಆ ಲಾಸ್ಟಲ್ಲಿ ಇದೆಯಲ್ಲ. ಸೊ ಈ ಕೌಂಟರ್ಲಿ ಓನ್ಲಿ ಫಾರ್ ವಿಜುವಲ್ ಇಂಪ್ಯಾಕ್ಟ್ಸ್ಗೆ ಬಿಬ್ಬು ಮತ್ತು ಟೀ ಶರ್ಟ್ಸ್ ಕೊಡ್ತಾ ಇರ್ತಾರೆ. ಈಗ ಬಂದು ಕಲೆಕ್ಟ್ ಮಾಡ್ಕೊಂಡು ಬೆಳಗ್ಗೆ 5:30 ರನ್ಗೆ ರೆಡಿ ಆಗಬೇಕು ಗೈಸ್. ಸೊ ನೀವು ನೋಡಿದ್ರೆ ಬಿಬ್ಬು ಮತ್ತು ಟೀ ಶರ್ಟ್ ಕಲೆಕ್ಟ್ ಮಾಡಿಕೊಂಡು ನಾವು ಅಕಾಮಿಡೇಷನ್ಗೆ ಹೋಗ್ತಾ ಇದ್ವಿ. ಮುಂಬೈಲಿ ಯಾವ ರೇಂಜ್ ಮಳೆ ಬೀಳ್ತಾ ಇದೆ ಅಂದರೆ ಹೇಳಿ. ನಮ್ಮ ಸಂಜೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ದಯವಿಟ್ಟು ಕೇಳ್ಕೊಂಡ್ರಾ. ಜಿಗುಪ್ಸೆ ಬಂದ್ಬಿಟ್ಟಿದೆ ಅವ್ನಿಗೆ ಮಳೆ ನೋಡಿ. ಸೊ ಎವಿ ತುಂಬ ಮಳೆ ಆಗ್ತಿದೆ. ಅದರಲ್ಲೂ ಸಾಲದಿಗೆ ಗೊತ್ತಲ್ವಾ, ಟ್ರಾಫಿಕ್ ಜಾಮ್. ಸೊ ಇವೆಲ್ಲ ಒಂದು 27 ಜನ 28 ಜನ ನಾಳೆ ರನ್ ಮಾಡ್ತಿರೋದು ನಮ್ಮ ಟೀಮಲ್ಲಿ. ಸೊ ಬೆಂಗಳೂರಿಂದ ನಾವು ಒಂದು 3-4 ಜನ ಬಂದಿದ್ದೀವಿ. ನಾನು, ಸಂಜಯ್ ಮತ್ತು ರಾಜೇಶ್ ಸರ್ ಮತ್ತು ಭೂಮಿಕಾ ಮ್ಯಾಮ್. ಸೊ ಇದೆಲ್ಲ ಮುಂಬೈ, ಗುಜರಾತು, ಬೇರೆ ಸ್ಟೇಟಿಂದ ಬಂದಿರೋ. ಕರ್ನಾಟಕದಿಂದ ನಾವು 4-5 ಜನ ಇರೋದು. ಗೊತ್ತಿಲ್ಲ ಹೆಂಗಿರುತ್ತೆ ಏನು ಕಥೆನೋ. ಹೋಗ್ತಾ ಇದ್ದೀವಿ ಅಕಾಮಿಡೇಷನ್ಗೆ. ಅಲ್ಲಿ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ. ಹೊಟ್ಟೆ ಅಂತೂ ತುಂಬ ಹೊಟ್ಟೆ ಸಿಕ್ಕಿದೆ. ಫಸ್ಟ್ ಹೊಟ್ಟೆಗೆ ಒಂದು ಚೂರು ಫುಡ್ ಹಾಕ್ಕೊಬೇಕು. ಇದು ಎಷ್ಟು ದೂರ ಸಂಜಯ್? 4 ಕಿಲೋಮೀಟರ್ಸ್. ಸೊ ಒಂದು 4 ಕಿಲೋಮೀಟರ್ ಇದೆ ಅಂದರೆ ಬನ್ನಿ ಹೋಗೋಣ, ನೋಡೋಣ ಹೆಂಗಿರುತ್ತೋ ಗೊತ್ತಿಲ್ಲ ಮುಂಬೈ. ಸೊ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಮುಂಬೈನೆಲ್ಲ ಅಂತ ಏನೋ ಆಸೆ ಇಟ್ಕೊತಾ ಇದ್ದೀನಿ. ಬಟ್ ಮಳೆರಾಯ ಬಿಟ್ಟು ಬಿಡ್ದಂಗೆ ಹೊಡಿತಾವನೆ. ಏನಾಗುತ್ತೋ ಗೊತ್ತಿಲ್ಲ ಗೈಸ್. ಅದು ಮಳೆ ನಿಲ್ಲುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಂತ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಓಡಾಡ್ಬೋದು. ಸ್ಟ್ರೀಟ್ ಫುಡ್ಡು, ಜುಗು ಬೀಚು ಎಲ್ಲ ಒಂದು ಸ್ವಲ್ಪ ನೋಡೋಣ ಅಂತ ಅಂದ್ಕೊತಾ ಇದ್ದೀನಿ. ಮಳೆ ಬಂದರೆ ಕಷ್ಟ ಆಗ್ತಿರುತ್ತೆ. ಬರೋದು ಬೇಡ ಅಂತ ಅದನ್ನೇ ಬೇಡ್ಕೊತಾ ಇದ್ದೀನಿ. ಬನ್ನಿ ಫಸ್ಟ್ ಹೊಟ್ಟೆಗೆ ಒಂಚೂರು ಏನಾದ್ರು ಹೊಟ್ಟೆ ತುಂಬ ಏನಾದ್ರು ಹಾಕ್ಕೊಂಡ್ರೆ ಐಡಿಯಾ ಓಡುತ್ತೆ ಗೈಸ್. ಅಲ್ಲೇ ಐಡಿಯಾ ಮಾಡ್ತೀವಿ. ಹೊಟ್ಟೆ ತುಂಬ ಏನಾದ್ರು ಇದ್ದರೆ ಹೊಟ್ಟೆ ಹಸಿತಾ ಇದ್ದರೆ ಏನಿಲ್ಲ ಮಂಕ ಕೂತ್ಕೊಂಡ್ಬಿಡ್ತೀವಿ ನಂತರ ನಮ್ಮ ಸಂಜೆ ಥರ. ಸೊ ಏನಾದ್ರು ಒಂಚೂರು ತಿಂದು ಫ್ರೆಶ್ ಅಪ್ ಆಗಿ ಆಮೇಲೆ ಬರೋಣ. ಚೆನ್ನಾಗಿರುತ್ತೆ ಸುತ್ತಾಡೋಕ್ಕೆ. ಸೊ ಹಂಗೆ ಮುಂಬೈಲಿ ರೋಡಲ್ಲಿ ಓಡಾಡ್ತಾ ಇದ್ವಿ. ಒಳ್ಳೆ ವೆದರ್. ಮಳೆ ಬಂದು ನಿಂತಿತ್ತು.
ಹೊರಗಡೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಒಂದು ಒಳ್ಳೆ ವ್ಯೂ ಕಾಣಿಸ್ತಿಲ್ಲಿ. ರೋಡ್ ಜ್ಞಾಪಕ ಇಕ್ಕೋ ಮತ್ತೆ ತಗ್ಬಿಟ್ಟ ಆಮೇಲೆ ರೋಡು ನೆನಪಿದೆ ಶಿಷ್ಯ ಮರೆಯಲ್ಲ. ಸೊ ಚೆನ್ನಾಗಿದೆ ಈ ಕಡೆ ನೋಡಿ, ಎಲ್ಲ ಫುಲ್ಲು ಟ್ರಾಫಿಕ್ ಜಾಮು, ಹಿಂದೆ ಮುಂದೆ ಎಲ್ಲ ಫುಲ್ಲು ಜಾಮ್. ಸೊ ಇದು ಬಿಡಿ, ಈ ಕಡೆ ಇಲ್ಲಿ ಮುಂದೆ ನೋಡಿ ಎಷ್ಟು ಚೆನ್ನಾಗಿದೆ ಸಮುದ್ರ. ಸೊ ತುಂಬ ಚೆನ್ನಾಗಿದೆ ನೋಡಿ, ಅಲ್ಲಿ ಆ ರೋಡ್ ಅಲ್ಲಿ ಕಾಣಿಸ್ತಿದೆಯಾ ರೋಡು. ಸೊ ಆ ರೋಡ್ ನೋಡಿ ಎಲ್ಲಿ ಕಾಣಿಸ್ತಿದೆಯಲ್ಲ, ಅದು ಐ ಥಿಂಕ್ ಅದೇ ಅನ್ಸುತ್ತೆ. ಮೊನ್ನೆ ಹೊಸದಾಗಿ ಒಂದು ರೋಡ್ ಓಪನ್ ಆಯಿತು, ಅದಾ ಅಥವಾ ಆ ರೋಡಾಗ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಇವೆರಡರಲ್ಲಿ ಯಾವುದೋ ಒಂದು ಹೊಸದಲ್ಲಿ ಮೊನ್ನೆ ಒಂದು ರೋಡ್ ಓಪನ್ ಆಯ್ತು, ಇನಾಗ್ರೇಷನ್ ಆಯಿತು ಮೊನ್ನೆ. ಸೊ ಐ ಥಿಂಕ್ ಅದೇ ಅನ್ಸುತ್ತೆ. ನೋಡಿ ಅವ್ನು ಕೇಳ್ತವ್ನು ಯಾರು ಅಡ್ರೆಸ್ ಕೇಳ್ತಾರದಲ್ಲ ಗೈಸ್, ಅದು ಬ್ರಿಡ್ಜ್ ಯಾವಾಗ ಓಪನ್ ಆಯ್ತು ಅಂತ ಕೇಳ್ತಾವ. ಏನಂತೆ ಗೈಸ್ ಆ ಕಡೆ ಹೋದ್ವಾ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಅಂತ ಏನಂದ ಸಂಜಯ್ ಅವನು ನಹಿ ಜಾ ಸಕ್ತೆ ಅಂದ್ಬಿಟ್ಟ ಗೈಸ್, ಬರಬೇಡಿ ಇಲ್ಲಿ ಅಲೋ ಇಲ್ಲ ಅಂತ. ಸೊ ಹಂಗಾಗಿ ಆ ಕಡೆ ಏನೋ ಸಿಗ್ಲಿಲ್ಲ, ಏನಾದ್ರು ತಿನ್ನಕ್ ಹೋಗೋಣ ಅನ್ಕೊಂಡು. ಸೊ ಹಂಗಾಗಿ ಲೊಕೇಶನ್ ಚೇಂಜ್ ಆಗ್ಲೇ ಆ ಕಡೆ ಹೋಗಿದ್ವಿ. ಸೊ ಇವಾಗ ಈ ಕಡೆ ಹಿಂಗೆ ಮುಂದೆ ಹೋಗೋಣ, ಏನಾದ್ರು ಸಿಗುತ್ತೆ ಅನ್ಕೊಂಡು ಹೋಗ್ತಾ ಇದೀವಿ ನೋಡ್ಕೊಂಡು. ಸಂಜಯ್ ಅವ್ರು ಮುಂದೆ ಹೋಗ್ತವ್ರು, ನಾವು ಅವ್ರನ್ನ ಫಾಲೋ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದೀವಿ. ಬಟ್ ಇನ್ನೊಂದು ನಾನಿಲ್ಲಿ ಅಬ್ಸರ್ವ್ ಮಾಡ್ದಂಗೆ ಏನಂದ್ರೆ ತುಂಬಾ ಟ್ರಾಫಿಕ್ ಜಾಮ್ ಇದೆ ನೋಡಿ, ಯಾವ ರೇಂಜ್ ಇದೆ ಅಂತ. ಸೊ ಇಷ್ಟು ಟ್ರಾಫಿಕ್ ಆಗಿದೆ, ಅನಾವಶ್ಯಕವಾಗಿ ಯಾರು ಆರನೇ ಹೊಡಿತಲ್ಲ ಗೈಸ್ ಇಲ್ಲಿ. ಇಷ್ಟು ಮಾತ್ರ ಬೆಂಗಳೂರಲ್ಲಿ ಆಗಿದ್ರು ಹೆಂಗ್ ಹೊಡಿತಿದ್ರು, ಬಟ್ ಎಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಹೊಡಿತಾರೆ, ಬಟ್ ನೂರಲ್ಲಿ ಒಂದೋ ಎರಡೋ ಹೊಡಿತಾರೆ ಅಷ್ಟೇ. ತುಂಬಾ ಜಾಮ್ ಆಗಿದೆ, ಆರನೇ ಹೊಡೆಯಂಗಿಲ್ವಂತೆ ಇಲ್ಲಿ. ಆ ಥರ ಹೊಡೆದ್ರೆ ಫೈನ್ ಆಗ್ತಾರಂತೆ. ಸೊ ಚೆನ್ನಾಗಿದೆಯಲ್ಲ, ಆ ಥರ ಇದ್ರೆ ಸೌಂಡ್ ಪೊಲ್ಯೂಷನ್ ಆಗಲ್ಲ. ನಮ್ಮ ಬೆಂಗಳೂರಲ್ಲಿ ಆರನ್ ಹೊಡೆದಿಲ್ಲ ಅಂದರೆ ಉಸಿರಾಡೋಕ್ಕಾಗಲ್ಲ ಅಲ್ಲಿ ಅವ್ರಿಗೆ. ಸೊ ಇನ್ನೂ ಹುಡುಕ್ತಾನೆ ಇದ್ದೀನಿ, ಬನ್ನಿ ಮುಂದೆ ಹೋಗ್ತಿದ್ದೀವಿ, ಏನು ಸಿಗುತ್ತೋ ಗೊತ್ತಿಲ್ಲ, ನೋಡೋಣ. ಒಟ್ಟಿನಲ್ಲಿ ಚೆನ್ನಾಗಿದೆ ಗೈಸ್ ಮುಂಬೈ. ಏನಂದ್ರೆ ಮಳೆ ಬೀಳ್ತಾನೆ ಇತ್ತು, ಬಿಟ್ಟು ಬಿಡಿದಾಗ ಮಳೆ ಬೀಳ್ತಾ ಇತ್ತು. ಸೊ ಸದ್ಯಕ್ಕೆ ಮಳೆ ಇಲ್ಲ, ಮಳೆ ನಿಂತಿದೆ. ಮಳೆ ನಿಂತ್ರೂ ಸೇಮ್ ನಮ್ಮ ಮಂಗಳೂರು ವೆದರ್ ಹೆಂಗಿದೆಯೋ ಹಂಗೆ, ಯಾಕಂದರೆ ಬೀಚ್ ಇಲ್ಲೇ ಇರೋದ್ರಿಂದ ಫುಲ್ಲು ಸೆಕೆ. ಸರಿ ನಮ್ಮ ಸಂಜೆ ಅವ್ರು ಏನೋ ನೋಡ್ತಾವ್ರಲ್ಲ ಹೋಗಿ ಹಿಂದೆ. ಸಂಜೆ ಏನು ಮಗ ಏನು ಕಾಣಿಸ್ತು ನೋಡಿ, ಅಲ್ಲೇನೋ ಹಾಕಿದ್ರು ಓದ್ತಾವ್ರೆ ಸಂಜೆ. ಸೊ ಗೊತ್ತಿಲ್ಲ ಗೈಸ್ ಏನು ಸಿಗುತ್ತೋ ತಿನ್ನಕ್ಕೆ. ಮೆಟ್ರೋ ಕನ್ಸ್ಟ್ರಕ್ಟ್ ಮಾಡೋರು ನಮ್ದು ಬೋರ್ಡ್ಗಳು BMRC ಅಲ್ದು. ನಮ್ಮ ಹುಡುಗ ಏನೇನೋ ಎಕ್ಸ್ಪ್ಲೋರ್ ಮಾಡ್ತಾನೆ ಗೈಸ್. ಡಬಲ್ ಡೆಕ್ಕರ್ ಬಸ್ ಹೋಗ್ತಿದೆ ನೋಡಿ, ಡಬಲ್ ಡೆಕ್ಕರ್ ಬಸ್ಸು. ಸೊ ನಮ್ಮ ಬೆಂಗಳೂರಿಗೂ ಬಿಡ್ತೀನಿ ಅಂತ ಹೇಳಿದ್ದಾರೆ ಡಬಲ್ ಡೆಕ್ಕರ್ ಬಸ್ಸು, ಸದ್ಯಕ್ಕಿಲ್ಲ. ಶಿಷ್ಯ ನಾನು ಈಗಲೂ ನೀನು ಅಂದ್ರೆ ನಂಗೆ ಈ ರೋಡ್ ಸ್ವಲ್ಪ ಜ್ಞಾಪಕ ಐತೆ. 2020 ಬಂದಿದ್ದೆ, ಇದೇ ರೋಡಲ್ಲೇ ಓಡಿದ್ ಮ್ಯಾರಥಾನ್. ಈಗ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತಗೊಂಡ್ರೆ ಸಿಟಿ ಒಳಕ್ಕೆ ಹೋಗ್ತೀವಿ. ಹೋಗೋಣ ಅಂದ್ರೆ ಹೋಗೋಣ ಇವಾಗಲಾ? ಸಿಟಿ ಒಳಗಡೆ ಪಕ್ಕ ಜ್ಞಾಪಕ ಆಯ್ತು ನಂಗೆ ಈ ರೋಡು, ಪಕ್ಕ 100% ಇದು. ಇದೆಲ್ಲ ಮಾಡಿರ್ಲಿಲ್ಲ ಅವಾಗ, ಕಲ್ಲಷ್ಟೇ ಇತ್ತು. ನೀವೇ ಕೇಳಿಸ್ಕೊಳ್ಳಿ, ಇಲ್ಲಿ ಸೆಲ್ಫಿ ತಗೊಂಡಿದ್ದೀನಿ ನಾನು, ನನ್ನ ಗೈಡು ಇಲ್ಲೇ. ಇನ್ನೊಂದು ಸ್ವಲ್ಪ ಮುಂದೆ ಬಿಟ್ಟು ಕಟ್ಟೆ ಇತ್ತು ಫಸ್ಟು, ಅದನ್ನೆಲ್ಲ ಹೊಡೆದ್ಬಿಟ್ಟೆ ಬೇರೆ ಮಾಡ್ತಾ ಇರೋದು. ಬನ್ನಿ ಗೈಸ್ ನೋಡೋಣ, ಏನಾದ್ರು ಸಿಕ್ಕುತ್ತಾ ನೋಡೋಣ. ಫಸ್ಟು ಹೋಗಿ ಹುಡುಕ್ಬಿಟ್ಟು ತಿನ್ಬಿಟ್ಟು, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆದಷ್ಟು ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು. ಸೊ ಮಳೆ ಬೀಳ್ದಿರ ಹಿಂಗೆ ಇಲ್ಲಪ್ಪ ಅಂತ ನಾವು ದೇವರಲ್ಲಿ ಬೆಳ್ಕೊಡ್ತೀನಿ. ಬಿಕಾಸ್ ಬೆಳಗ್ಗೆ ರನ್ ಇರೋದ್ರಿಂದ ಮಳೆ ಬಂದ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಮಳೆ ಬೀಳೋದು ಬೇಡ, ರನ್ ಮುಗಿದ್ಮೇಲೆ ಬೇಕಾದ್ರೆ ಮಳೆ ಬಿತ್ಕೊಂಡು ಅಲ್ಲಿ ತನಕ ಮಳೆ ಬೀಳ್ದಿರ ಇರಲಿ ಅಂತಲೇ ಅಂದ್ಕೊಳೋಣ. ಸೊ ಫೈನಲಿ ಮುಂಬೈನ ಸ್ಟ್ರೀಟ್ ಫುಡ್ ಹುಡ್ಕೊಂಡು ಹೊರಟಿದ್ದೀವಿ. ಎಲ್ಲೂ ಸ್ಟ್ರೀಟ್ ಫುಡ್ಡೇ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ ಎಲ್ಲಿ ಸಿಗುತ್ತೋ ಏನು ಕಥೆನೋ ಗೊತ್ತಿಲ್ಲ. ನಮ್ಮ ಸಂಜೆ ಮುಂದೆ ಹೋಗ್ತಾನೆ ಹುಡ್ಕೊಂಡು ಸಿಕ್ಕಿದಂತೂ ಏನಿಲ್ಲ. ಬನ್ನಿ ನೋಡೋಣ. ಸೊ ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ.
1.5 ಕಿಲೋಮೀಟ್ರ್ ಬಂದಿದ್ದೀವಿ. ಇಲ್ಲಿ ತನಕ ನಮ್ಗೆ ಏನೂ ಸಿಕ್ಕಿಲ್ಲ ತಿನ್ನಕ್ಕೆ. ಸೊ ಇಲ್ಲೇನೋ ಒಂದು ಇದೆ ಹೋಗಿ ಅಂತಂದ್ರು. ಅವ್ರು ಯಾರು ಇಲ್ಲಿ ಬಂದು ನೋಡಿದ್ರೆ ಅದು ಫ್ಲವರ್ ಮಾರ್ಕೆಟ್. ಸೊ ಇನ್ನೂ ಹುಡುಕ್ತಾ ಇದೀವಿ. ನಮ್ಮ ಸಂಜೆ ಅಂತೂ ರೊಚ್ಕೆದ್ಬಿಟ್ಟು ಅವ್ನು ಬಿಡೋದೇ ಬೇಡ ಮತ್ತೆ ಹುಡ್ಕೋಣ ಅಂದ್ಬಿಟ್ಟು ಹುಡುಕ್ತಾನೆ ಇದ್ದೀವಿ. ಸೊ ಬನ್ನಿ ನೋಡೋಣ. ಇದೆಲ್ಲ ಮುಂದೆ ಯಾರೋ ಹೇಳಿದ್ದಾರೆ, ಹುಡ್ಕೊಂಡು ಹೋಗ್ತಾ ಇದೀವಿ. ಹುಡುಕೆ ಹುಡುಗರು ರೊಚ್ಕೆದ್ಬಿಟ್ಟವ್ರೆ. ಎಲ್ಲಿ ಹೇಳಿದವನ ಮುಂದೆ ರೋಡ್ ಕ್ರಾಸ್ ಮಾಡ್ಬೇಕಂತ. ಗಾಯ್ಸ್ ಹಲೋ ತೇಜು, ಫೈನಲಿ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ 2.5-3 ಕಿಲೋಮೀಟ್ರ್ ಬಂದು ಸೊ ಎಲ್ಲ ಒಂದು ಕಡೆ ಬಂದ್ವಿ. ನೋಡೋಣ ಇಲ್ಲಿ ಏನೇನು ಸಿಗುತ್ತೆ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಏನು ಸಿಗುತ್ತೆ ಇಲ್ಲಿ ಗೊತ್ತಿಲ್ಲ. ಸಿಕ್ಕಿದೆಲ್ಲ ತಿನ್ನಬೇಕು ಅನ್ಸ್ಬಿಟ್ಟಿದೆ ಈಗಂತೂ. 3 ಕಿಲೋಮೀಟ್ರ್ ಹುಡ್ಕೊಂಡ್ಬಂದಿದ್ವಿ ಗೈಸ್. ಲಿಟ್ರಲಿ ಇವಾಗ ಸಿಕ್ಕಿದೆ. 3 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ. ಸೊ ಮತ್ತೆ 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ ತಿನ್ಕೊಂಡು. ಬಟ್ ಏನು ತಿಂತೀವೋ ಗೊತ್ತಿಲ್ಲ. ನೋಡಿ ಫಸ್ಟು ಸೊ ನಮ್ಮ ಸಂಜೆಯವರು ಚಿರ್ಮುರಿ ತಗೊತವ್ರೆ. ಸೊ ಇಲ್ಲಿ ಪಾನಿಪುರಿ, ಕೋಲ್ಗುಪ್ಪ, ಚಿರ್ಮುರಿ ಏನೇನೋ ಇದೆಯಂತೆ. ಅವನಾಗ್ಲಿಂದ ಪಾನಿಪುರಿ ಏನೋ ಚಿರ್ಮುರಿ ಪಾನಿಪುರಿ ಅಂತ ಆಡ್ತಾ ಇದ್ದ ಆಟ. ಸೊ ಮೊದಲು ಸಂಜಯ್ ಹೇಳಿದ್ಯಾ? ಸೊ ಬನ್ನಿ ಮುಂಬೈನ ಚಿರ್ಮುರಿ ಹೆಂಗಿರುತ್ತೋ ನೋಡೋಣ ಈಗ. ಗೈಸ್ ನೋಡಿ ಏನು ಸಂಜೆ ಚಿರ್ಮುರಿನ ಇದು ಬೇಡಂತೆ ಏನೋ ಬೇಲ್ ಅಂತ ಕೊಟ್ಟ. ಬಟ್ ಇಲ್ಲಿ ಸ್ಪೂನ್ ಇಲ್ಲ. ಸ್ಪೂನ್ ಬದಲು ನೋಡಿ ಈ ಥರ ಇರುತ್ತೆ. ಆ ಪೂರಿಯಲ್ಲೇ ತಿನ್ಬೇಕಂತೆ. ಸೊ ಬನ್ನಿ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಟೇಸ್ಟ್ ಮಾತ್ರ ಚೆನ್ನಾಗಿದೆ. ಬಟ್ ಖಾರ ನಾವು ಕಡಿಮೆ ಆಗ್ತಿದ್ದಲ್ಲ ಹೇಳಿ. ತಿನ್ಕೊಂಡು ಹೋಗ್ಬಿಡಂಬ. ಆಮೇಲೆ ರೋಡ್ ಮಿಸ್ ಆದರೆ ಕಷ್ಟ. ಈಗ ನಾವು ಹೆಂಗೆ ಬಂದಿದ್ರೆ ನಮಗೆ ಗೊತ್ತಿಲ್ಲ ರೋಡು. ಹೆಂಗೆ ಬಂದ್ವಾ ಯಾವ ಸಿಗ್ನಲ್ ಕ್ರಾಸ್ ಮಾಡ್ಕೊಂಡ್ ಬಂದ್ವಿ. ಬಟ್ ಹೆಂಗೆ ಹೋಗ್ಬೇಕಂತ ಏರಿಯಾ ಬೇರೆ ಬರೋಂಗೈತ್ಲೆ ಶಗರ್. ಮಳೆದ ಏನೋ ಪೇ ಮಾಡಬೇಕು ಅವ್ನಿಗೆ ಓಡಿಸ್ಕೊಂಬತ್ತೆ ಆಮೇಲೆ. ಏನು ಪೇ ಮಾಡಿದೆ? ಸೊ ಹೆಂಗೆ ಬಂದ್ವಂತೆ ನಮಗೆ ಗೊತ್ತಿಲ್ಲ ನಿಜವಾಗ್ಲು. ಹೆಂಗೆಂಗೋ ರೋಡ್ ಕ್ರಾಸ್ ಮಾಡ್ಕೊಂಡ್ ಬಂದ್ವಿ. ಏರಿಯಾ ಹೆಸರು ಗೊತ್ತಾ? ಆ ಏರಿಯಾ ಹೆಸರು ಕೂಡ ಗೊತ್ತಿಲ್ಲ. ಅದೇನೋ ಹೇಳಿದ್ರು ನಮ್ಗೆ ಅರ್ಥ ಕೂಡ ಆಗಿಲ್ಲ ಏರಿಯಾ ಹೆಸರು. ಸೊ ತಿನ್ಬಿಟ್ಟು ಟೈಮ್ ಆಗಿಬಿಟ್ಟಿದೆ ಗಾಯ್ಸ್. ನೋಡೋಣ. ಆದರೆ ಏನಾದ್ರು ವಡಾಪಾವ್ ಅಂತೂ ತಿನ್ನಲ್ಲ. ವಡಾಪಾವ್ ತಿಂದು ಬೋರ್ ಹೊಡ್ಬಿಟ್ಟಿದೆ. ಅದು ಬಿಟ್ಟು ಬೇರೆ ಏನೋ ಸಿಕ್ಕರೆ ತಿನ್ನೋದು, ಇಲ್ಲಾಂದರೆ ರೂಮ್ ಕಡೆ ಹೋಗೋದು. ನಾಳೆ ನೋಡೋಣ. ನಾಳೆ ಸಾಧ್ಯ ಆದಷ್ಟು ಬೇಕಾ. ನೋಡಿ ಗೈಸ್ ಮುಂಬೈನ ಬಸ್ ಅದು ಒಳ್ಳೆ ಯಾವುದೋ ಹಳೇ ಕಾಲದ ಬಸ್ ಥರ ಇದೆ. ತುಕ್ಕಿಡ್ದೋಗಿದೆ ಬಸ್ಸು. ಐ ಥಿಂಕ್ ಸಿಟಿ ಬಸ್ ಅನ್ಸುತ್ತೆ ಅದು. ಹೆಂಗೆ ಸೌಂಡ್ ಬರುತ್ತೆ ಗೊತ್ತಾ? ನಾವು ಬಂದಿದ್ದು ಇಲ್ಲಿ ಹಿಂಗೆ ಹೋಗ್ಬಿಟ್ಟು ಈ ರೋಡಲ್ಲಿ ಹೋಗ್ಬಿಟ್ಟು ಮತ್ತೆ ರೋಡ್ ಹೋಗಿದ್ರೆ ಆ ರೋಡಿಗೆ ಇಲ್ಲಿ ಸ್ಟ್ರೈಟ್ ಹೋಗ್ಬಿಟ್ಟು ಮತ್ತೆ ಬಂದು ರೈಟಿಗೆ ರೋಡ್ ಕ್ರಾಸ್ ಮಾಡ್ತಿದ್ವಿ. ಹಂಗಸ್ ಹೋಗಿದ್ರೆ ಬೇರೆ ರೋಡ್ ಗೊತ್ತಾಯ್ತ್ವಿ. ಹೌದು ಬಿಡಿ ಶಿಷ್ಯ, ನೀನು ಹೇಳೋದು ನಿಜಾನೇ. ಯಾಕಕ್ಕ ಆ ರೋಡ್ ಗೊತ್ತಿದ್ವಿ ಗುರು. ರೋಡ್ ಕ್ರಾಸ್ ಮಾಡಿರ್ಲಿಲ್ಲ ಅಂದಿದ್ರೆ ಬಂದಿದ್ದೀರಾ? ಪಪ್ಪೀಸ್ಗೂ ನಾನು ತಿನ್ಸಕ್ಕೆ. ಸಂಜೆ ಇಲ್ಲೇನಾ? ಎಲ್ಲಿ ನೋಡಿದ್ ನಾವು? ಒಂದು ಟೀ ಅಂಗಡಿ ನೋಡಿದ್ವಲ್ಲ ಅವನ ಹತ್ರ ನೋಡಿ. ಸೊಂದಲ್ಲದು ಯಾವುದೋ ಸೊಂದಲ್ಲಿ ಹೋಗಿದ್ವಿ ಆಗಲೇ ಟೀ ಕುಡಿಯೋಕೆ ಗೈಸ್. ಅಂದರೆ ಏನು ಗೊತ್ತಾ, ಇಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ ತಿನ್ನಕ್ಕೆ. ಬಟ್ ಈ ಏರಿಯಾದಲ್ಲಿ ಸಿಗಲ್ಲ, ಬೇರೆ ಕಡೆ ಹೋಗ್ಬೇಕು. ಒಳ್ಳೊಳ್ಳೆ ಸ್ಟ್ರೀಟ್ ಫುಡ್ ಸಿಗುತ್ತೆ ಮುಂಬೈಲಿ ಮಾತ್ರ, ಸೀರಿಯಸ್ಲಿ. ಬಟ್ ಇಲ್ಲಿ ನಾವಿರೋ ಏರಿಯಾದಲ್ಲಿ ಇದು ಒಂದೇ ಒಂದು ಅಂಗಡಿ ಕೂಡ ಇಲ್ಲ ನಾನಿರೋ ಏರಿಯಾದಲ್ಲಿ. ಅಲ್ಲಿಂದ 2 ಕಿಲೋಮೀಟ್ರ್ 2.8 ಕಿಲೋಮೀಟ್ರ್ ನಡ್ಕೊಂಡು ಬಂದ್ವಿ. ಸೊ ಇಲ್ಲಿ ಬಂದು ನೋಡಿದ್ರೆ ಈ ಕಡೆ ಅಷ್ಟೊಂದು ಏನು ಅಂಗಡಿಗಳಿಲ್ಲ. ಬರೀ ದೇವಸ್ಥಾನ ಇದೆಯಲ್ಲ ಅಲ್ಲಿ. ಸೊ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಪೂಜೆ ಸಾಮಾನುಗಳು ಅದು ಇದು ಅಂತ ಸಿಗುತ್ತೆ ಹೊರತು ತಿನ್ನೋ ಐಟಮ್ ಏನೂ ಸಿಗಲಿಲ್ಲ. ಯಾವುದೋ ಅಲ್ಲೊಂದು ಇಲ್ಲೊಂದು ಅಂಗಡಿ ಇರುತ್ತೆ ಈ ಥರ ಸಣ್ಣ ಪುಟ್ಟ ಅಂಗಡಿಗಳು ಇರ್ತವೆ ನೋಡಿ ಈ ಥರ. ಸೊ ನೋಡೋಣ
ಇನ್ನೊಂದು ಏನು ಭಯ ಅಂದ್ರೆ ತಿಂದ್ರೆ ಬೆಳಗ್ಗೆ ಓಡೋಕ್ಕಾಗಲ್ಲ ಗೈಸ್, ಅದೊಂದೇ ಸಮಸ್ಯೆ. ಯಾಕೋ ರೋಡ್ ಜಿಗಿ ಜಿಗಿ ಅನ್ನಿಸ್ತಾ ಇತ್ತು, ಇಲ್ಲೇ ರೋಡ್ ಕ್ರಾಸ್ ನಡ್ಕೊಂಡು ಬಂದ್ವಿ. ಸೊ ಇಲ್ಲೊಂದು ಇದು ಕಾಣಿಸ್ತು, ನಮ್ಮ ಸಂಜೆಗೆ ಏನೋ ಬಾದಾಮ್ ಹಾಲು ಕುಡಿಬೇಕು ಅಂದ್ಬಿಟ್ಟು ಬಾದಾಮ್ ಹಾಲು ತೊಗೊಂಡವನೆ, ಗೊತ್ತಿಲ್ಲ ಬನ್ನಿ. ಅದು ಅವನಿಗೆ ಚಿರುಮುರಿನದೇನೋ ಬೇಲ್ಪುರಿ ತಿನ್ನಲ್ಲ, ತಿನ್ಬಿಟ್ಟು ಖಾರ ಅನ್ನೋದ್ಬಿಟ್ಟಿದೆ ಅನ್ಸುತ್ತೆ, ಅದಕ್ಕೆ ಬಾದಾಮ್ ಹಾಲು ತೊಗೊಂಡವನೆ. ತಗೊಂಡ ಹೇಳ್ದ ಸೊ ಅಣ್ಣ ಬಾದಾಮ್ ಹಾಲು ಕೊಡ್ತಾನೆ ಅಂತ ಪಕ್ಕ ಗೊತ್ತಿಲ್ಲ. ಹಾಂ ಎಷ್ಟು ಕೊಡ್ತಾನೆ ಅಂತ ಗೊತ್ತಿಲ್ಲ. ಅದೇ ತಗೋ ಅಲ್ಲಿ ಕೊಡ್ತಾವನೆ ಆಗ್ತಾವ. ಏನಾಗ್ತಾನೆ ಅಂತ ಗೊತ್ತಿಲ್ಲ. ಏನು ಸಂಜೆ ಅದು ಬಾದಾಮಿ ಅಲ್ಲೋ ಹಂಗೈತೆ. ನಾನು ಗೊತ್ತಿಲ್ಲ ನೋಡೋಣ. ಏನು ಹಾಕ್ತಾವನ್ಲೇ ಹಾಕಿದ್ರ ತಗೋ ಸಂಜಯ್, ಇಸ್ಕೊಂಡು ಟೇಕ್ ಬ್ರೋ, ತಗೋ. ಏನಿದು? ಅದೇ ಬಾದಾಮ್ ಹಾಲು ಕುಡ್ದು ನೋಡು ಮಚ್ಚ, ಹಾಂ ಕುಡಿ ಹಂಗೆ ಕುಡಿ. ನನ್ಗೇನಾದ್ರೂ ಆಗ್ಲಿ ಅಂತನಾ? ಹಂಗಲ್ಲ ಗುರು, ಕೈಯಲ್ಲಿ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಕುಡಿ. ನೀನು ಕುಡಿದು ಸ್ಪೂನ್ ಕೊಟ್ಟವ್ರು ನೋಡು. ಸ್ಪೂನ್ ಅಲ್ಲ ಅಂದೆ, ಸ್ಪೂನಲ್ಲೇ ಸ್ಪೂನ್ ಏನದು? ಬಾದಾಮ್ ಮಿಲ್ಕು. ನಾನೊಬ್ರು ಸ್ಟ್ರಾ ಅನ್ಕೊಂಬಿಟ್ಟಿದ್ದಾರೆ. ಚೆನ್ನಾಯ್ತಾ? ಕುಡಿ. ಕುಡಿಬೋದ? ತಿನ್ನೋದ ಕುಡಿಯೋದು? ತಿನ್ಬೋದು, ಕುಡಿಬೋದು. ಅದಕ್ಕೆ ಸ್ಪೂನ್ ಕೊಟ್ಟಿರೋದು. ಸೊ ಗೈಸ್ ಬನ್ನಿ ನೋಡೋಣ, ಟೇಸ್ಟ್ ಮಾಡೋಣ. ಸೊ ತಗೊಂಡಿದ್ದೀನಿ, ಗೊತ್ತಿಲ್ಲ ಹೆಂಗಿರುತ್ತೋ, ತಿನ್ನೋಣ ಬನ್ನಿ. ಚೆನ್ನಾಗಿದೆ ಗೈಸ್ ಬಾದಾಮ್ ಹಾಲು. ನಾನು ಏನೋ ಅಂದ್ಕೊಂಡೆ, ಬಟ್ ಚೆನ್ನಾಗಿದೆ, ಕುಡಿಬೋದು. ಸ್ವಲ್ಪ ಖಾರ ಆಗಿತ್ತು ಅಲ್ಲಿ ಚಿರುಮುರಿ ತಿಂದು, ಅದು ಬಿಟ್ಟರೆ ಚೆನ್ನಾಗಿದೆ, ಕುಡಿಬೋದು. ಯಾವ ಟೈಮಲ್ಲಿ ಏನು ತಿನ್ನಬೇಕು, ಯಾವ ಟೈಮಲ್ಲಿ ಏನು ಕುಡಿಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಕುಡಿತಾ ತಿಂತಾ ಹೋಗ್ತಾ ಇದ್ದೀವಿ. ಬನ್ನಿ, ಟೈಮ್ ಆಯಿತು, ಇನ್ನು ಅಲ್ಲಿಂದ ಫೋನ್ ಮಾಡ್ತಾರೆ ಊಟಕ್ಕೆ. ಮತ್ತೆ ಇವಾಗ ಇದೇ ಥರ ಇಲ್ಲಿ ಹೋಗ್ಬೇಕು. ಹೋಗ್ತಾ ಅಂದಾಗ ಏನಾದ್ರು ಸಿಕ್ಕರೆ ತಿನ್ಕೊಂಡು ಹೋಗೋದು, ಏನಾರ ಹೋಗ್ಬಿಟ್ಟು ಮಲಗಿದ್ದು ಬೆಳಗ್ಗೆ ಎದ್ದು ನಾಳೆ ಏನಾದ್ರು ನೋಡ್ಕೊಂಡು ಪೇಮೆಂಟ್ ಒಂದಾದ್ರೆ 50, ಎರಡು ಹಾಫ್ ತಗೊಂಡ್ರೆ 70. ಅದ್ಯಾಕೆ ಹಂಗೆ? ಯಾವ ಲೆಕ್ಕ ಅದು? ಅದು ಮಹಾರಾಷ್ಟ್ರದವ್ರ ಲೆಕ್ಕ. ಕೇಳಿಸ್ಕೊಂಡ್ರ? ಒಂದಾದ್ರೆ 50, ಎರಡಾದ್ರೆ 70. ಯಾವ ಲೆಕ್ಕ ಅಂದ್ರೆ ಮಹಾರಾಷ್ಟ್ರದವ್ರ ಲೆಕ್ಕ. ಬಿಲ್ಡಿಂಗ್ ಕಟ್ಟಿಸ್ದೋನ್. ಹ್ಞೂ ಬೇಡ ಅರ್ಥ ಆಯ್ತು ಸದ್ಯ ಅವ್ನಿಗೆ ವಿಡಿಯೋದಲ್ಲಿ ಇದೀನಿ ಅಂತ. ಇಲ್ಲಾಂದ್ರೆ ಸಂಸ್ಕೃತ ಬಂದಿರ್ತಿತ್ತು ಈಗ ಬಾಯಲ್ಲಿ. ಯೋಗ ಊಟ ಮಾಡ್ಬೇಕಲ್ಲಿ. ಹೌದು, ಮಹಾರಾಷ್ಟ್ರದ ಊಟ ತಿಂದಿಲ್ಲ ಅಂದ್ರೆ ಆಗುತ್ತೆ. ರಾಜೇಶ್ ಅಣ್ಣ ಕಾಯ್ತಾ ಇರ್ತಾರೆ, ಬಾರಲ್ಲ. ಫೋನ್ ಮಾಡಿ. ತಿಂದಿಲ್ಲ ಪಪ್ಪುನಿಯಲ್ಲಿ. ಪುಣೆಗೂ ಮುಂಬೈಗೆ ಒಂದೇನಾ? ಪುಣೆಯಲ್ಲಿ ತಿಂದಿದ್ದೀನಿ, ಇಲ್ಲಿಂದ ತಿನ್ಬೇಕಲ್ಲ. ನೀನು ಯೂಟ್ಯೂಬ್ ಅಂದ್ಬಿಟ್ಟು ಜಾಸ್ತಿ ದುಡ್ಡು ತಗೊಂಡಿದ್ದ. ಬಿಲ್ಡಿಂಗ್ ತೋರಿಸ್ತೀನಿ. ನಮ್ಮ ಸಂಜೆ 30 ಫ್ಲೋರ್ ಇದೆ ಅಂತ ಆಗ್ತಾವ ಹತ್ರ. 30 ಇಲ್ಲ ಬಿಡು ಸಂಜಯ್. ಇದನ್ನು ಕಟ್ಟಿಸಿದವರು ಸಿರಿಯಾದ ಪೋಯ. ಸರಿಯಾದ ಪೋಯೋ ನೋಡಿ ಗೈಸ್ ಹೆಂಗಿದೆ ಇದು. 30 ಫ್ಲೋರ್ ಇದೆ. ಕ್ಲಿಯರ್ ಆಗಿಲ್ಲೇನೋ. ಝೂಮ್ ಹಾಕ್ಬೇಡ. ಕಾಯ್ ಕರ್ತೋಸ್ ಗೈಸ್ ನೋಡಿದ್ರಲ್ಲ. ಸೊ ಫೈನಲಿ ಇಲ್ಲಿಂದ 3 ಕಿಲೋಮೀಟ್ರ್ ಹುಡ್ಕೊಂಡು ಹೋಗಿ ಏನೂ ತಿಂದಿಲ್ಲ, ಬರೀ ಚಿರುಮುರಿ ಮತ್ತು ಬಾದಾಮ್ ಹಾಲು ಅಷ್ಟೇ ಕುಡ್ದಿದ್ದು. ಯಾಕಂದರೆ ವಡಪಾವು ಬೆಳಗ್ಗೆಯಿಂದ ಸಿಕ್ಕ ಕಡೆ ಎಲ್ಲ ವಡಪಾವು ತಿಂತಾನೆ ಇದ್ವಿ. ಸೊ ಹಂಗಾಗಿ ವಾಪೀಸ್ ಮತ್ತೆ ಅಲ್ಲಿಂದ 3 ಕಿಲೋಮೀಟ್ರ್ ನಡ್ಕೊಂಡು ಬಂದಾಯಿತು. ಕಾಲೆಲ್ಲ ನೋಡ್ತಿದೆ. ಊಟಕ್ಕೆ ಕಾಲ್ ಮಾಡ್ತಿದ್ದಾರೆ. ಸೊ ಹೋಗಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮೊಬೈಲು, ಪವರ್ ಬ್ಯಾಂಕು, ಸೊ ಇನ್ನೇನಿದೆಲ್ಲ ಚಾರ್ಜ್ ಮಾಡ್ಕೊಳ್ಬೇಕು, ಮೈಕೆಲ್ಲ ಅದೆಲ್ಲ ಪ್ರೋಸೆಸ್ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು. ಸೊ ಬನ್ನಿ ಊಟಕ್ಕೆ ಹೋಗೋಣ. ನಾನು ಇಲ್ಲಿ ಮುಂಬೈಯಲ್ಲಿ ನಮಗೆ ಚೆನ್ನಾಗಿದೆ ಗಾಯ್ಸ್ ಅಕಾಮಡೇಷನ್ ಕೊಟ್ಟಿರೋದು. NABL ಅಕಾಮಡೇಷನ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಊಟಕ್ಕೆ ಟೈಮ್ ಆಯಿತು ಬಾಬಾ ಅಂತ ಕಾಲ್ ಮಾಡ್ತಿದ್ದಾರೆ ಆಗ್ಲಿಂದ. ಬನ್ನಿ ಫಸ್ಟ್ ಹೋಗಿ ಊಟ ಮಾಡ್ಕೊಂಬಂತ. ಸೊ ನೋಡಿ ಇಲ್ಲಿ ಡೈನಿಂಗ್ ಹಾಲು ಇಲ್ಲಿ ಕಳಿಸಿದ್ರೆ ಇಲ್ಲಿ ಬಂದಿದ್ದೀವಿ ಊಟ ಮಾಡೋಕ್ಕೆ. ನಮ್ಮ ಸಂಜೆ ವೆಯ್ಟ್ ಮಾಡ್ತವ್ರೆ. ಸೊ ನೋಡಿ ಇಲ್ಲಿ ಊಟ ಸಿಗುತ್ತೆ. एकाचं फक्त मला डाळ भात द्या. ಸೊ ಮುಂಬೈನ ಊಟ ಹೆಂಗಿರುತ್ತೋ ಗೊತ್ತಿಲ್ಲ, ಬನ್ನಿ ನೋಡೋಣ. ನಹಿ ಎರಡು ಚಪಾತಿ ಇದೆ. ನಿಮ್ಮ ಹೆಸರು? ನಾವು ಒಳ್ಳೆ ಜನ. ಒಳ್ಳೆ ಇಲ್ಲ ನಾವು ಸೈಕಲ್ ನಡೆಸೋದು.
ಸೈಕಲ್ ಓಡಿಸ್ತೇನು. ಓ ಸೈಕಲ್ ತುಳಿಯಾರ ನಿಮ್ದೇ ಅವಳು ಹುಬ್ಳಿನಾ ಬೆಂಗಳೂರು ಹುಬ್ಳಿ ನೋಡಿ ಗೈಸ್, ಸೊ ಮುಂಬೈಲಿ ಕನ್ನಡದವ್ರು ಸಿಕ್ಕವ್ರು ಯಾರೋ ನಮ್ಮ ಸಂಜೆ ತಲೆ ಶೂಟ್ ಆಗ್ತಾವೆ ಕನ್ನಡದವ್ರಿಗೆ, ಯಾರೋ ಹುಬ್ಳಿಯವ್ರಂತೆ. ಹಾಂ ಆಯ್ತಾ, ಲಂಚ್ ಸಹ ಶೂಟಿಂಗ್ ತೆಗಿತಾ ಇದ್ದಾರೆ ನೋಡಿ. ನೀವು ತಿನ್ನಿ ಅದೇ ನೀವು ನಾವು ತಗೋತೀವಿ ಓಕೆ. ಏನಂತ ಹುಬ್ಳಿಯವ್ರಂತೆ. ಹುಬ್ಳಿ ಇಲ್ಲೇನು ಬಂದವ್ರಂತೆ. ಗೈಸ್ ನೋಡಿ, ಮುಂಬೈನ ಊಟ ಚಪಾತಿ ಇದೆ, ಸೊ ಸಾಗು ಇದೆ, ಜೊತೆಗೆ ರೈಸ್ ಇದೆ, ಹೊರಂಗ್ ಹಾಕಿದ್ದಾರೆ. ಚೆನ್ನಾಯ್ತಾ? ಟೇಸ್ಟ್ ಮಾಡೋಣ ಬನ್ನಿ. ತುಂಬ ದಿನ ಆಗಿತ್ತು ಚಪಾತಿ ಸಾಂಬಾರು ಮತ್ತು ಜೊತೆಗೆ ಹೊರಂಗ್ ತಿಂದು. ಸೊ ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ. ವೀಡಿಯೋ ಮಾಡ್ತಿದ್ದೆ ಸುಮ್ಮನೆ. ನೈಸ್. ಸೊ ಫೈನಲಿ ಊಟ ಮಾಡೋ ಟೈಮ್ ಇದು. ಚಪಾತಿ ಚೆನ್ನಾಗಿದೆ, ರೈಸು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ದಿನ ಆಗಿತ್ತು ಮಹಾರಾಷ್ಟ್ರದಲ್ಲಿ ಊಟ ಮಾಡಿ. ಇಲ್ಲೆಲ್ಲ ವೈಟ್ ರೈಸ್ಗೆ ಹೊರಗೆ ನಮ್ಮ ಬಾಸ್ ಇವರೇ ಬೆಂಗಳೂರಿಂದ ಬಂದಿದ್ದಾರೆ, ನಮಗೆ ಹೇಳ್ದಿರ ಬಂದ್ಬಿಟ್ಟಿದ್ದಾರೆ. ರಾಜೇಶ್ ಸರ್ ಅಂತ ಹೇಳಿ. ಸೊ ನಮ್ಮ ಟೈಮಲ್ಲಿ ಸೊ ನಮ್ಮ ಸಂಜೆಯು ಸರ್ಗೆ ತುಂಬ ಅವಾಗ ಕಾಮಿಡಿ ಮಾಡ್ತಾರೆ, ಎಲ್ಲ ಜನ ತೊಗೊಳೋದೇ ಇಲ್ಲ. ಸೊ ಬನ್ನಿ ಊಟ ಮುಗಿಸ್ಕೊಂಡು ಆಮೇಲೆ ನಮಗೆ ಸಿಗ್ತೀನಿ. ಹಾಯ್ ಗೈಸ್, ಸೊ ಈಗಾಗಲೇ ನೀವೆಲ್ಲ ನೋಡಿದ್ದೀರಾ, ಹೊರಗಡೆ ಹೋದ್ವಿ, ಸುತ್ತಾಡಿದ್ವಿ, ಬಂದ್ವಿ, ಊಟ ಮಾಡಿದ್ವಿ. ಸೊ ಫೈನಲಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬಂದೆ ಈಗ. ಸೊ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 10:15 ಆಗ್ತಾ ಬಂತು. ಬೆಳಗ್ಗೆ 4 ಗಂಟೆಗಿದ್ದು. ಸೊ ಮತ್ತೊಮ್ಮೆ ಫ್ರೆಶ್ ಅಪ್ ಆಗಿ ಗ್ರೌಂಡ್ಗೆ ಹೋಗಬೇಕು. 5:30 5:20ಗೆಲ್ಲ ಅಲ್ಲಿ ರಿಪೋರ್ಟಿಂಗ್ ಮಾಡ್ಕೊಬೇಕು. ಸೊ ಅದಾದಮೇಲೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೋ, ಫ್ಲಾಗ್ ಅಷ್ಟು ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ. ಸೊ ಒಂದು ಬೇಜಾರಿನ ಸಂಗತಿ ಏನಪ್ಪ ಅಂತಂದರೆ, ಮಳೆ ಬೀಳ್ತಾನೆ ಇದೆ, ಮಳೆ ಸ್ಟಾಪ್ ಆಗಿಲ್ಲ. ಸೊ ಯಾಕೋ ನಿಲ್ಲೋ ಥರ ಕಾಣ್ತಾ ಇಲ್ಲ. ಬಟ್ ನಮಗೆ ಮಳೆ ಬೀಳಲೇಬಾರ್ದು, ಬೆಳಗ್ಗೆ ಮಳೆ ಬೀಳಲೇಬಾರ್ದು. ಸೊ ಯಾಕಂದರೆ ಬಿದ್ದರೆ ಇದೇನು ಓಡೋಕ್ಕಾಗಲ್ಲ. ಅಟ್ಲೀಸ್ಟ್ ಈವೆಂಟ್ ಸ್ಟಾರ್ಟಾಗಿ ಮುಗಿಯೋ ತನಕ ಅದು ನಿಂತರೆ ಏನೋ ಮಾಡ್ಬೋದು. ಸೊ ಬೆಳಿತಾನೆ ಇದ್ದರೆ ಕಷ್ಟ ಆಗ್ಬಿಡುತ್ತೆ. ನನಗೆ 1 hour 1.5 hour ಒಂದು 2 hours ಕರೆಕ್ಟಾಗಿ ಇದ್ಬಿಟ್ರೆ ಆರಾಮಾಗಿ ನಮ್ದು ಈವೆಂಟ್ ಎಲ್ಲ ಮುಗಿದೋಗುತ್ತೆ 2 hours ಒಳಗಡೆ. ಇಲ್ಲಾಂದ್ರೆ ತುಂಬ ಕಷ್ಟ ಆಗುತ್ತೆ ಗೈಸ್. ನೋಡೋಣ, ದೇವ್ರು ದೊಡ್ಡವರು. ಸೊ ಮಳೆ ಬಂದಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ. ಸೊ ಟೈಮ್ ಬಂದ್ಬಿಟ್ಟು 10:15 ಆಗ್ತಾ ಬಂತು. ನಿದ್ದೆ ಇವಾಗ ಎಳೀತಾ ಇದೆ ಲೈಟಾಗಿ. ಸೊ ಹೋಗಿ ಮಲಗೋದಷ್ಟೇ ಕೆಲಸ. ಮಲಗಿ 4 ಗಂಟೆಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ಗ್ರೌಂಡ್ಗೆ ಹೋಗಿ ರನ್ ಮುಗಿಸ್ಕೊಂಡು ಆನಂತರ ಸಿಗ್ತೀನಿ. ಸೊ ಮತ್ತೆ ಇನ್ನೊಂದೇನಪ್ಪ ಅಂದರೆ, ನೋಡೋಣ ನನ್ನಲ್ಲಿ ಆದರೆ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ. ಸೊ ಆಗಲೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಿಕಾಸ್ ರನ್ನಲ್ಲಿರ್ತೀನಿ. ಮತ್ತು ನನ್ನ ಗೈಡ್ ಯಾರು ಅಂತ ನನಗಿನ್ನೂ ಕನ್ಫರ್ಮ್ ಆಗಿಲ್ಲ, ನನ್ನ ಜೊತೆಲಿ ಯಾರು ಓಡ್ತಿದ್ದಾರೆ ಅಂತ. ಪೇರ್ ಆಗಿದೆಯಂತೆ, ಬಟ್ ನನಗೆ ಗೊತ್ತಿಲ್ಲ, ನಾನು ಇನ್ನೂ ಚೆಕ್ ಮಾಡಲಿಲ್ಲ. ಐ ಥಿಂಕ್ ಯಾರೋ ಗುಜರಾತ್ ಅವರು ಅಂತ ಹೇಳ್ತಾಯಿದ್ರು. ಸರ್ನ ಕೇಳೋಕ್ಕೆ ಯಾರೋ ಗುಜರಾತ್ ಅವ್ರು ನಿಮ್ಮ ಜೊತೆಲಿ ಹಾಕಿದ್ದೀವಿ ಅಂತಿದ್ರು, ಬಟ್ ಯಾರ ಮಹಾನ್ ಭಾವರು ಅಂತ ಗೊತ್ತಿಲ್ಲ. ಸೊ ಆದರೆ ವೀಡಿಯೋ ಶೂಟ್ ಮಾಡ್ತೀನಿ ಬೆಳಗ್ಗೆ ರನ್ದು. ಸೊ ಇಲ್ಲ ಅಂತಂದರೆ ಹೋಗಿ ಬಂದಮೇಲೆ, ಹೋಗೋಕ್ಕಿಂತ ಮುಂಚೆ ಒಂದು ವೀಡಿಯೋ ಮಾಡ್ತೀನಿ. ಹೋಗಿ ಬಂದಮೇಲೆ ಹೆಂಗಿತ್ತು ಏನು ಅಂತ ಅನಿಸಿಕೆ ಅಭಿಪ್ರಾಯನ ಸೊ ನಾನು ಹೇಳ್ತೀನಿ. ಸದ್ಯಕ್ಕೆ 10:30 ಆಗ್ತಾ ಬಂತು, ನಿದ್ದೆ ಎಳೀತಿದೆ. ಬನ್ನಿ ಹೋಗಿ ಮಲಗಿದ್ದು ಬೆಳಗ್ಗೆ ಸಿಗೋಣ. ಎಲ್ಲ ವೀಡಿಯೋಸ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1 by 1 ವೀಡಿಯೋ ಬರುತ್ತಾ ಹೋಗುತ್ತೆ ಇನ್ನು ಮುಂದೆ. ಸೊ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ ವೈಸ್ ಬಿಡ್ತೀನಿ ಮುಂಬೈ ಸೀರೀಸು, ಬಿಕಾಸ್ ತುಂಬ ಲೆಂತ್ ಆಗಿರೋದ್ರಿಂದ ನಾನು ಪಾರ್ಟ್ ವೈಸ್ ಹಾಕ್ತೀನಿ. ಸೊ ಎಲ್ಲ ವೀಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ. ನೋಡಿ ಯಾವ ರೇಂಜಿಗೆ ಮಳೆ ಬೀಳ್ತಿದೆ ಅಂದರೆ, ಸೊ ಮಳೆ ಕಡಿಮೆ ಆಗಿದೆ, ಬಟ್ ಗಾಳಿ ಜಾಸ್ತಿ ಇದೆ. ಬಿಕಾಸ್ ಬೀಚ್ ಹತ್ರದಲ್ಲಿದ್ದೀವಿ, ಎಲ್ಲ ಲೈಟ್ಸ್ ಕಾಣಿಸ್ತಿದೆಯಲ್ಲ. ಸೊ ನೋಡಿ ಆ ಲೈಟ್ಸ್ ಅಲ್ಲಿ, ಆ ಲೈಟ್ಸ್ ಕಾಣಿಸ್ತಿದೆಯಲ್ಲ ಅಲ್ಲಿ, ಅದು ಬೀಚ್, ಅದೇ ಬೀಚು. ಸೊ ಬೀಚ್ ಪಕ್ಕದಲ್ಲೇ ಇರೋದ್ರಿಂದ ತುಂಬ ಗಾಳಿ ಇದೆ ಗೈಸ್. ಮಳೆ ಈಗೊಂಚೂರು ಪರವಾಗಿಲ್ಲ, ನಿಂತಿದೆ. ಸೊ ಇಷ್ಟೊತ್ತು ತುಂಬ ಮಳೆ ಬೀಳ್ತಾ ಇತ್ತು, ಗಾಳಿ ಭಯಂಕರ ಗಾಳಿ ಬೀಸ್ತಿದೆ. ಸೊ ನೋಡೋಣ
ನೈಟ್ ಎಷ್ಟಾದರೂ ಮಳೆ ಬೀಳಲಿ, ಬೆಳಗ್ಗೆ ನಮಗೊಂದು 2-3 ಅವರ್ ಗ್ಯಾಪ್ ಕೊಟ್ಬಿಟ್ರೆ ನಮ್ಮ ಈವೆಂಟ್ನ ಸಕ್ಸಸ್ ಮಾಡಬಹುದು. ಇಲ್ಲ ಅಂತಂದರೆ ಕಷ್ಟ. ಸೊ ಇಲ್ಲ ಅಂತ ಅಂದ್ಕೊಳ್ಳೋದು ಯಾಕೆ? ಥಿಂಕ್ ಪಾಸಿಟಿವಾಗೆ ಥಿಂಕ್ ಮಾಡೋಣ. ಸೊ ಮಳೆ ಬರೋದೇ ಇಲ್ಲ, ನಮ್ಮ ಈವೆಂಟ್ನ ನಾವು ಸಕ್ಸಸ್ ಮಾಡೇ ಮಾಡ್ತೀವಿ. ಬ್ಯಾಂಗ್ಳೂರಿಂದ ಬಂದು ಸುಮ್ಮನೆ ಅಂತೂ ಹೋಗೋಕ್ಕಾಗೋದಿಲ್ಲ, ಮಾಡೋಣ. ಸೊ ಐ ಹೋಪ್ ಮಳೆ ನಿಲ್ಲುತ್ತೆ ಅನ್ನೋದು ನಂಬಿಕೆ ಇದೆ. 10:30 ಆಯಿತು, ಟೈಮ್ ಆಗಲೇ ಹೇಳ್ದಂಗೆ. ಸೊ ಈಗ ಹೋಗಿ ದಬಾಕೊಳ್ಳೋದು ಗೈಸ್. ಮಲಗಿದ್ದು ಬೆಳಗ್ಗೆ ಫ್ರೆಶ್ ಆಗಿ ರನ್ ಮಾಡೋಣ. ಸೊ ಸಿಗ್ತೀನಿ ಬೆಳಗ್ಗೆ ನಿಮಗೆ ಹೇಳಿದ್ನಲ್ಲ. ಆದರೆ ನಾನು ವೀಡಿಯೋ ಶೂಟ್ ಮಾಡ್ತೀನಿ. ಬೈ ಚಾನ್ಸ್ ಆಗಲಿಲ್ಲ ಅಂತಂದರೆ ಹೋಗಿ ಬಂದಮೇಲೆ ಯಾವ ರೀತಿ ಇತ್ತು ಅಂತ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತೀನಿ. ಮುಂಬೈನ 10K ಮ್ಯಾರಥಾನ್ ಯಾವ ಥರ ಫೀಲ್ ಮಾಡಿಕೊಂಡೆ, ಹೆಂಗೆ ಎಂಜಾಯ್ ಮಾಡ್ಕೊಂಡು ಓಡಿದೆ, ಯಾರು ಗೈಡ್ ಇದ್ದರು, ಅವ್ರು ಹಿಂಗೆ ಕೋಆಪ್ರೇಟ್ ಮಾಡಿದ್ರು, ಸೊ ರೂಟ್ ಮ್ಯಾಪ್ ಹೆಂಗೆ ಕೊಟ್ಟಿದ್ರು, ಹೋಗ್ಬೇಕಾದ್ರೆ ಏನು ಇನ್ಸಿಡೆಂಟ್ ಆಯಿತು, ಯಾರು ನಮಗೆ ಫ್ಲಾಗಾಸ್ಟ್ ಮಾಡೋಕ್ಕೆ ಯಾರು ಬಂದಿದ್ದರು ಅನ್ನೋದನ್ನ ಕಂಪ್ಲೀಟಾಗಿ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್. ಸೊ ಎಲ್ರಿಗೂ ಸಿಗೋಣ ಮುಂದಿನ ವೀಡಿಯೋದಲ್ಲಿ.